ಕೆಮಿಕಲ್ ಫ್ರೀಯಾಗೇ ಇರುವಂಥದ್ದು. ಇದು ತುಂಬ ಟೇಸ್ಟಿಯಾಗಿ ಏನಾದರೂ ಕರ್ಬೂಜ ಬೆಳೆದೆ, ಮತ್ತು ಮಣ್ಣು ಯಾವುದರಿಂದ ಆಗಿದೆ. ಪಪ್ಪಾಯ ಇದೆ, ತೈವಾನ್ ಸೀಬೆ ಹಾಕಿದ್ದೀವಿ, ಮತ್ತು ತೆಂಗಿದೆ, ಅಡಿಕೆ ಇದೆ, ಮತ್ತು ಬಟರ್ ಫ್ರೂಟ್ ಇದೆ. ಹಾಯ್ ಹಲೋ, MVM ಕ್ರಿಯೇಟರ್ಸ್ ಮನೋಜ್ ಮಾಡುವ ನಮಸ್ಕಾರಗಳು. ನೀವಿವತ್ತು ನನ್ನ ತೋಟಕ್ಕೆ ಬಂದಿದ್ದೀನಿ. ನಂದು ಸ್ವರ್ಗ ಇದು. ತೋಟಕ್ಕೆ ಬಂದಿದ್ದೀನಿ, ತುಂಬ ಖುಷಿಯಾಯಿತು ನನ್ನ ತೋಟಕ್ಕೆ ಬಂದರೆ. ನನಗೆ ತೋಟದಲ್ಲಿ ಕೆಲವೊಂದು ತುಂಬ ಫ್ರೂಟ್ಸ್ಗಳ ಗಿಡಗಳನ್ನೆಲ್ಲ ಬೆಳೆದಿದ್ದೀನಿ. ಮತ್ತು ತೆಂಗು, ಅಡಿಕೆ, ಬೇರೆ ಬೇರೆ ಎಲ್ಲ ಥರದ್ದು ವೆರೈಟೀಸ್ದು ಗಿಡಗಳಿದೆ ನನ್ನ ತೋಟದಲ್ಲಿ. ತುಂಬ ಜನರ ಕನಸು ಏನು ಅಂತ ಹೇಳಿದ್ರೆ, ನಮ್ಮದು ರಿಟೈರ್ಮೆಂಟ್ ಟೈಮಲ್ಲಿ ಅಥವಾ ನಾನು ಸಂಪಾದನೆ ಮಾಡಿ ಎಲ್ಲ ಆದಮೇಲೆ ನಂಗೊಂದು ಒಳ್ಳೆ ತೋಟ ಮಾಡಿಬಿಟ್ಟು, ಜಮೀನು ತೆಗೆದುಬಿಟ್ಟು ಒಂದು ಒಳ್ಳೆ ತೋಟ ಮಾಡಿಬಿಟ್ಟು ಬಂದಿರಬೇಕಪ್ಪ ಅಲ್ಲಿ ಅಂತ ಹೇಳ್ಬಿಟ್ಟು. ಆ ಥರ ಆಸೆಗಳು ಎಲ್ಲರಿಗೂ ಇರ್ತದೆ. ಪ್ರತಿಯೊಬ್ಬರು ಆಸೆ ಪಡ್ತಾನೆ. ಈ ಥರ ಒಂದು ತೋಟ ತೆಗಿಬೇಕು, ಇಲ್ಲ ಜಮೀನು ತೆಗೆದುಬಿಟ್ಟು ತೋಟ ಮಾಡಬೇಕು ಅಂತ ಎಲ್ಲರದ್ದು ಆಸೆಗಳು ಇದ್ದೇ ಇರ್ತದೆ. ಅದು ಹೆಂಗೋ ನಮ್ಗೆ ಹಂಗೇ ಸಿಕ್ಕಿದೆ, ನಮ್ಮ ತಂದೆ ತಾಯಿಯಿಂದ ಬಂದಿದ್ದ ಜಮೀನಿದು. ಇದರಲ್ಲಿ ಎಲ್ಲ ಥರ ವೆರೈಟೀಸ್ದು ನಾನು ಒಳ್ಳೊಳ್ಳೆ ಫ್ರೂಟ್ಸ್ಗಳು ಇದೆಲ್ಲ ಬೆಳೆದಿದ್ದೀನಿ. ಅದ್ರ ಬಗ್ಗೆ ಎಲ್ಲ ತಿಳ್ಸ್ಕೊಡೋಣ ಅಂತೇಳ್ಬಿಟ್ಟು ತುಂಬ 4-5 ವರ್ಷದಿಂದ ಸ್ಟ್ರಗಲ್ ಮಾಡ್ತಾನೇ ಇದ್ದೀನಿ ಇದನ್ನ ರೆಡಿ ಮಾಡೋಕ್ಕೆ. ಈಗೀಗ ರೆಡಿ ಆಯಿತಾ ಬಂತದ್ದು. ಇನ್ನೊಂದು 2 ವರ್ಷ ಕಂಪ್ಲೀಟ್ ಆಯಿತು ಅಂತಂದರೆ ನನ್ನ ತೋಟ ಕಂಪ್ಲೀಟಾಗಿ ರೆಡಿ ಆಯ್ತದೆ. ಅಂದರೆ ನಾನು ಬೆಳೆದಿರೋದೆಲ್ಲ ಬಂದುಬಿಟ್ಟು ಆರ್ಗ್ಯಾನಿಕ್ಕೆ, ಯಾವುದೇ ಥರದ್ದು ಕೆಮಿಕಲ್ ಆಗಲಿ ಮತ್ತೊಂದಾಗಲಿ ಇಂಪ್ಲಿಮೆಂಟೇಷನೇ ಇಲ್ಲ ನಂದು. ಬರೀ ವಾಟ್ರು ಮತ್ತು ಸ್ವಲ್ಪ ಮಣ್ಣುಗಳನ್ನ ಚೇಂಜಸ್ ಮಾಡಿರೋದು ಬಿಟ್ಟರೆ ನಾನು ಇನ್ನೇನು ಮಾಡಿಲ್ಲ. ಇದಕ್ಕೆ ಚೆನ್ನಾಗಿ ಬಂದಿದೆ ಎಲ್ಲ ಸಮೇತ. ಒಂದು ತೆಂಗು ಚೆನ್ನಾಗಿ ಬಂದಿದೆ, ಅಡಿಕೆ ಇದೆ, ನಿಂಬೆ ಇದೆ, ನುಗ್ಗೆ ಇದೆ. ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡೋಕೆ ಅಂತೇಳಿ ಬಂದಿದ್ದೀನಿ. ಬಟ್ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಫಸ್ಟು ಪಪ್ಪಾಯದ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು. ನೆಕ್ಸ್ಟ್ ಒಂದೊಂದು ವೀಡಿಯೋದಲ್ಲಿ, ನೆಕ್ಸ್ಟ್ ವೀಡಿಯೋಗಳಲ್ಲಿ ಒಂದೊಂದು ಗಿಡಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಇದು ರೆಡ್ ಲೇಡಿ ಪಪ್ಪಾಯ ಅಂತ ಹೇಳಿ, ಇದು ನಾನು ಮೈಸೂರು ಯೂನಿವರ್ಸಿಟಿಯಿಂದ ತರಿಸಿದ್ದೆ ಗಿಡಗಳನ್ನ. ಚೆನ್ನಾಗಿ ಬಂದಿದೆ. ನಾನು ಇದಕ್ಕೆ ಏನೂ ಮಾಡಿಲ್ಲ, ಕಂಪ್ಲೀಟ್ ಆರ್ಗ್ಯಾನಿಕಲಿಗೆ ಚೆನ್ನಾಗಿ ಬಂದಿದೆ ಇದು. ಹಾಗಾಗಿ ಅದನ್ನ ಎಲ್ಲರಿಗೆ ಹೇಳಬೇಕು ಅಂತ ಅನ್ನಿಸ್ತು, ರೈತ ಬಾಂಧವರಿಗೆ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಸಹ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಈ ಐಡಿಯಾನ ರೈತರಿಗೆ ಉಪಯೋಗ ಆಯ್ತದೆ. ಈ ಗಿಡ ಇದು 1 ವರ್ಷ ಆಗಿದೆ ಅಷ್ಟೇ. ಇವಾಗ ಇದು ಒಂದು 2-3 ವರ್ಷ ಗಂಟ ಬರ್ತದಂತೆ. ಮತ್ತು ಇದೆಲ್ಲ ತೆಗೆದ ಮೇಲೆ ಮತ್ತು ಬಟರ್ ಫ್ರೂಟ್ ಮತ್ತು ತೆಂಗು, ಸೀಬೆ, ನಿಂಬೆ ಈ ಥರ ಗಿಡಗಳು ಉಳ್ಕೊಳ್ತದೆ. ಇದೊಂದು 2-3 ವರ್ಷ ಗಂಟ ಬರ್ತದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಾನು ಇದು ತರಿಸಿದ್ದು ಮೈಸೂರು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ತರಿಸಿದ್ದು ಗಿಡಗಳನ್ನ. ಎಲ್ಲ ಥರದ ಗಿಡಗಳನ್ನ ತರಿಸಿದ್ದೆ. ನಾನು ತೆಗಿಯಲ್ಲ, ಹಂಗೆ ಇಟ್ಟಿರ್ತೀನಿ, ನೋಡೋಣ ಜಾಸ್ತಿ ಹೊತ್ತು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನೂ ಮಾಡೋದೇ ಇಷ್ಟು ಬಂದಿದೆ. ಹಂಗಾಗಿ ನನಗೆ ಅದು ಬಿಲೀವ್ ಇದೆ, ಚೆನ್ನಾಗಿ ಬರ್ತದೆ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಇಯರ್ಗೆ ಇನ್ನೂ ಚೆನ್ನಾಗಿ ಆಗಿರ್ತದೆ ನನ್ನ ತೋಟ. ಇನ್ನೊಂದು 2 ಇಯರ್ಸಲ್ಲೆಲ್ಲ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಆಯ್ತದೆ. ಮತ್ತು ಪುನಃ ನಿಮಗೆ ಇನ್ನೊಂದು ಸತಿ ಕೆಲವೊಂದು ವೀಡಿಯೋಗಳು ಮಾಡಿ ತೋರಿಸ್ತಿರ್ತೀನಿ, ನೋಡಿ. ಮತ್ತು ಮಣ್ಣು ಯಾವುದರಿಂದ ಆಗಿದೆ, ಮಣ್ಣಿನ ಗುಣಗಳು ಏನು, ಅದನ್ನ ಫಸ್ಟ್ ರೈತರುಗಳು ತಿಳ್ಕೊಳ್ಬೇಕು. ಮತ್ತು ಎಲ್ಲ ನಿರ್ಧಾರಗಳನ್ನ ಮಾಡಿ ಗಿಡಗಳನ್ನ ಪ್ಲ್ಯಾಂಟೇಷನ್ ಮಾಡಬೇಕು. ಮಣ್ಣಲ್ಲಿ ಏನು ಗುಣ ಉಂಟು, ನಿಮ್ಮ ಮಣ್ಣಲ್ಲಿ ಯಾವ ಥರ ಗುಣಗಳಿದೆ, ಯಾವ ಥರ ಗುಣಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು, ಯಾವ ಥರ ಬೇಕು, ಮಣ್ಣನ್ನೇ ಚೇಂಜ್ ಮಾಡಿ ಅಗ್ರಿಕಲ್ಚರ್ ಮಾಡಬೇಕು ಹೊರತು ಬೇರೆದನ್ನ ಬದಲಾಯಿಸಿ ಏನೂ ಮಾಡೋಕ್ಕಾಗಲ್ಲ. ನೀವು ಕೆಮಿಕಲ್ ಹೊಡಿತೀವಿ, ಏನೂ ಇದು ಮಾಡದೆ ಮಾಡ್ತೀವಿ, ಏನು ಕೆಮಿಕಲಲ್ಲೇ ನಾನು ಮಾಡ್ತೀನಿ ಅಂತ ಹೋದರೂ ಅದ್ರ ಲಾಸ್ ಆಗಿರೋ ರೈತರುಗಳು ತುಂಬ % ಜನ ಸಿಗ್ತಾರೆ. ಹಂಗಿರ್ಬೇಕಾದ್ರೆ ಆರ್ಗ್ಯಾನಿಕ್ಕಾಗೆ ಮಾಡಿದ್ರೆ ನಮಗೂ ವರ್ತು. ಈಗ 1 ಎಕರೆಯಲ್ಲಿ ನಾವು ಈಗ 1.5 ಲಕ್ಷ 2 ಲಕ್ಷ ರೂಪಾಯಿ ಲಾಭ ತೆಗಿಯೋ ಬದಲಿಗೆ 1 ಲಕ್ಷ ತೆಗಿಯೋಣ. ಕೆಮಿಕಲ್ ಬೇಡ. ಆ ಕೆಮಿಕಲ್ಗೆ ಅರ್ಧ ಕೊಟ್ಟು ಮತ್ತೆ ನಾವು ಉಳಿದಿದ್ದ ಅರ್ಧದಲ್ಲಿ ತಾನೇ ಜೀವನ ಮಾಡ್ತಿರೋದು. ಹಂಗಿದ್ದುವಾಗ ಅಷ್ಟರಲ್ಲೇ ಮಾಡಿದ್ರೆ ಆಯ್ತಲ್ಲ, ಎಕ್ಸ್ಟ್ರಾ ಏನಕ್ಕೆ ಇರೋದು? ಅದು ಗಿಡಗಳಿಗೂ ಒಂದು ಗುಣ ಇದೆ. ಏನು ಅಂತ ಹೇಳಿದ್ರೆ, ಅದು ಒಂದು ಕಾಯಿಲೆ ಬಂದರೂ ಸಮೇತ ಒಂದು ಸ್ವಲ್ಪ ದಿವಸದಲ್ಲಿ ಅದು ಸರಿ ಆಯ್ತದೆ. ಅದಕ್ಕಿಂತ ಮುಂಚೆನೇ ನಾವು ಹೋಗಿ ಅದನ್ನ ಹಿಂಸೆ ಕೊಟ್ಟು ಅದಕ್ಕೆಲ್ಲ ಕೆಮಿಕಲ್ ಇದೆಲ್ಲ ಹೊಡೆದು ಏನೇನೋ ಮಾಡೋಕ್ಕೆ ನೋಡ್ತೀವಿ, ಅದೆಲ್ಲ ಸರಿಯಾಗಿ ಆಗಲ್ಲ. ಅದು ತಂತಾನಾಗೆ ರೆಡಿ ಆಯ್ತದೆ. ಯಾವುದೇ ಥರದ ಕಾಯಿಲೆ ಬಂದರೂ ಏನೇ ಮಾಡಿದ್ರು ಕಾಯಬೇಕು. ಮೇಯ್ನು ರೈತನಿಗೆ ತಾಳ್ಮೆ ಅಂತ ಹೇಳೋದು ಮೇಯ್ನ್ ಇರಬೇಕು. ಆಗ ನೋಡಿ ಎಲ್ಲ ಕರೆಕ್ಟಾಗಿ ಬರ್ತದೆ. ತಾಳಿದವನು ಬಾಳಿಯಾನು ಅಂತ ಗಾದೆನೇ ಇದೆ. ಹಂಗಿರುವಾಗ ಈ ಪ್ರತಿಯೊಂದರಲ್ಲೂ ತಾಳ್ಮೆ ಇರಬೇಕು ಪ್ರತಿ ಮನುಷ್ಯರಿಗೆ. ಆಗ ಮಾತ್ರ ಅದು ಚೆನ್ನಾಗಾಗಿ, ಅದಕ್ಕೆ ಟೈಮ್ ಬೇಕು. ನೇಚರಲ್ಲಿರುವಂಥದ್ದಕ್ಕೆ ನಾವು ಅಂದ್ಕೊಂಡಂಗೆಲ್ಲ ಬರಲ್ಲ. ಅದು ನೇಚರಲ್ಲಿರುವಂಥದ್ದಕ್ಕೆ ಒಳ್ಳೆ ಟೈಮ್ ಕೊಟ್ಟು ಎಲ್ಲ ಮಾಡಿದ್ರೆ, ಟೈಮ್ ಮಾತ್ರ ಕೊಡಿ. ನೀವು ನೀರನ್ನು ಕೊಟ್ಕೊಂಡು, ಟೈಮ್ ಕೊಟ್ಕೊಂಡು, ಮಣ್ಣದು ಗುಣಗಳನ್ನ ಚೇಂಜ್ ಮಾಡಿಕೊಂಡು, ನೀವು ಒಂದು ಮಲ್ಚಿಂಗ್ ಥರ ಅಥವಾ ಇಲ್ಲಿ ಬರೋ ವೇಸ್ಟ್ಗಳನ್ನೇ ಅದರೆಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದರೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಒಂದು 4-5 ವರ್ಷ ಸ್ಟ್ರಗಲ್ ಮಾಡೋಕ್ಕೆ ರೆಡಿ ಇದ್ದರೆ, 4-5 ವರ್ಷ ಆದ ನಂತರ ನಿಮ್ಮ ತೋಟ ನಿಮ್ಮನ್ನ ಒಂದು 50-60 ವರ್ಷ ಸಾಕೊಳ್ತದೆ.
ನೋಡಿ ಯಾವ್ದು ಬೆಟ್ರ್ ಅಂತ ಹೇಳ್ಬಿಟ್ಟು. ಈಗ ನೋಡಿ ಕೆಲವರು ಈಗ ಮನುಷ್ಯರನ್ನ ನಾವು ಕೆಲವೊಂದು ಇದರಲ್ಲಿ ನೋಡ್ಕೊಂಡಿರ್ತೀವಿ ಅವ್ರನ್ನ ಕೆಲವೊಂದು ಟೈಮಲ್ಲಿ. ಅವ್ರೇನು ಮಾಡ್ಬಿಡ್ತಾರೆ, ಟೈಮ್ ಬಂದಾಗ ನಮಗೇ ಮೋಸ ಮಾಡಿಬಿಡ್ತಾರೆ ಅಥವಾ ಏನೋ ಒಂಥರ ಟ್ರೀಟ್ ಮಾಡೋದು ಜನಗಳಾದರೆ. ಆದರೆ ನೇಚರ್ ಹಂಗಲ್ಲ. ಆಮೇಲೆ ತೋಟ ಅದನ್ನ ಒಂದು 5 ವರ್ಷ ನಾವು ಕಷ್ಟಪಟ್ಟು ಬೆಳೆಸ್ತು ಅಂತ ಹೇಳಿದ್ರೆ ಲೈಫ್ ಟೈಮ್ ನಮಗೆ ಚೆನ್ನಾಗಿ ನೋಡ್ಕೊಳ್ತದೆ ಅದು. ಹಾಗಾಗಿ ನೀವು ಆದಷ್ಟು ತೋಟಗಳು ಮಾಡುವಾಗ ಯೋಚನೆ ಮಾಡಿಕೊಂಡು ಆದಷ್ಟು ಕಮ್ಮಿ ಖರ್ಚಲ್ಲಿ. ನಾನಿದು ಈ ಗಿಡಗಳನ್ನೆಲ್ಲನೂ ಸಮೇತ ಡಿಗ್ಗರ್ ಹೊಡೆದ್ಬಿಟ್ಟು ನೆಟ್ಟಿರೋದು. ಇದನ್ನ ಫಸ್ಟೆಲ್ಲ ಡಿಗ್ಗರ್ ಹೊಡೆದು ನೆಡ್ಬೇಕಾದ್ರೆ ಇಲ್ಲಿ ಜನ ಬರೀ ಡಿಗ್ಗರಲ್ಲೇ ನೆಡ್ತಿದ್ದಾನೆ ಎಲ್ಲ ಗಿಡಗಳನ್ನು, ಬರೋದೇ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳೋರು. ಅದಾದಮೇಲೆ ನನಗೆಲ್ಲ ಈಗ ಬಂದ ಮೇಲೆ ಜನಗಳಿಗೆ ಅರ್ಥ ಆಗಿದೆ ಸ್ವಲ್ಪ ಮಟ್ಟಿಗೆ. ಆದರೂ ಹೇಳ್ತಾ ಇರ್ತಾರೆ ಏನು ಕೆಮಿಕಲ್ ಹೊಡಿಬೇಕು ಅದು ಇದು ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಏನೂ ಅವಶ್ಯಕತೆ ಇಲ್ಲ. ನೇಚರ್ನ ನಾವು ಯಾವುದೇ ಕಾರಣಕ್ಕೆ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೇಚರ್ ಹೆಂಗಿದೆ ಹಂಗೆ ನೇಚರ್ ಜೊತೆನೇ ಆರ್ಟಿಕಲ್ಚರ್ ಮಾಡ್ಕೊಂಡು ಹೋದು ಅಂತಂದರೆ ನಾವು ಸಕ್ಸಸ್ ಸಿಗ್ತದೆ. ಆಲ್ಮೋಸ್ಟ್ ನಮ್ಮದೆಲ್ಲ ಬಂದಿದೆ ನೋಡಿ. ಖರ್ಚೇ ಮಾಡಿಲ್ಲ ನಾನು ಇದಕ್ಕೆ, ಬರೀ ಗಿಡ ತರ್ಸಾಕಿದ್ದು ಮಾತ್ರ ಖರ್ಚು ಬಂದಿದೆ ನನಗೆ. ಬಿಟ್ಟರೆ ಯಾವುದೇ ಥರದ ಖರ್ಚಾಗಲಿ ಇನ್ನೊಂದಾಗಲಿ ಬಂದಿಲ್ಲ ನನಗೆ. ಮತ್ತು ಹೆಂಗೆ ಅಂದರೆ ಇದಕ್ಕೆ ಯಾವುದೇ ಥರದ ಕಾಯಿಲೆಗಳಾಗಲಿ ಮತ್ತೊಂದಾಗಲಿ ಏನೂ ಬಂದಿಲ್ಲ ಇದಕ್ಕೆ. ಬಂದಿದ್ರೂ ಸಮೇತ ಹಾಗೇ ಹೋಗಿದೆ ಅದು ಹೊರತು ಏನೂ ತೊಂದರೆ ಮಾಡಿಲ್ಲ ಅದು ನನಗೆ. ಕೆಲವೊಂದು ಗಿಡಗಳು ಬಂದಿತ್ತು, ಅದು ಹಂಗೆ ಹೋಗಿದೆ ಹೊರತು ಏನೂ ತೊಂದರೆ ಮಾಡಿಲ್ಲ, ಚೆನ್ನಾಗಿ ಬಂದಿದೆ. ಹಾಗಾಗಿ ಎಲ್ಲ ರೈತರುಗಳಿಗೆ ಹೇಳೋದು, ಸುಮ್ಮನೆ ಕೆಮಿಕಲ್ ಇದಕ್ಕೆಲ್ಲ ಹೆವಿ ದುಡ್ಡು ಖರ್ಚು ಮಾಡಿ ಅದು ಮಾಡಿ ಇದು ಮಾಡಿ ಏನೇನೋ ಮಾಡೋ ಬದಲಿಗೆ ಚೆಂದ ಅದಕ್ಕೆ ನೀರು ಕೊಟ್ಕೊಂಡು ಮಣ್ಣೊಂದು ಗುಣನೇ ಚೇಂಜ್ ಮಾಡಿಕೊಂಡು, ಮಣ್ಣು ಜೀವಕಣಗಳಿಂದ ಆಗಿದೆ, ಆ ಮಣ್ಣನ್ನು ಹೆಂಗೆ ರೆಡಿ ಮಾಡ್ಕೊಳ್ಬೇಕು ನಾವು ಹಂಗೆ ರೆಡಿ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಚೆನ್ನಾಗಿ ಬರ್ತದೆ. ನೋಡಿ ಎಲ್ಲ ಸಮೇತ ಚೆನ್ನಾಗೇ ಬಂದಿದೆ ನಮ್ಮದು ಗಿಡಗಳು. ನಿಮಗೂ ತೋರಿಸ್ತೀನಿ ಎಲ್ಲ ಗಿಡಗಳು ನಾನು ನೋಡಿ ಚೆನ್ನಾಗಿ ಬಂದಿದೆ ಎಲ್ಲನೂ ಸಮೇತ. ಮತ್ತು ನಮ್ಮದು ತೈವಾನ್ ಪಿಂಕ್ ಸೀಬೆ ಇದೆ, ನಿಂಬೆ ಇದೆ, ಬಟರ್ ಫ್ರೂಟ್ ಇದೆ, ತೆಂಗಿದೆ, ಅಡಿಕೆ ಇದೆ, ಇನ್ನೂ ಏಲಕ್ಕಿ ಮತ್ತು ಕಾಳುಮೆಣಸು ಈ ವರ್ಷ ಬರೋಕ್ಕಿತ್ತು, ಇನ್ನೂ ಬಂದಿಲ್ಲ. ಅದು ಬಂದಂಗೆ ಅದನ್ನ ಸಮೇತ ನಿಮಗೆಲ್ಲ ತೋರಿಸ್ತೀನಿ, ನಿಮಗೆ ಹಾಕ್ತೀನಿ ಎಲ್ಲ. ಬಾರ್ಡ್ರೆಲ್ಲ ಮಹಾಗನಿ ಮತ್ತು ತೇಗ ಇದೆ, ಮತ್ತು ಸ್ವಲ್ಪ ಶ್ರೀಗಂಧನೂ ಹಾಕಿದ್ದೀನಿ ಕೆಳಗಡೆ. ಎಲ್ಲ ಥರದ್ದು ಪ್ಲ್ಯಾಂಟೇಷನ್ಸ್ ಇದೆ, ತೋರಿಸ್ತೀನಿ. ಯಾವುದಕ್ಕೂ ಸಮೇತ ನಾನೇನು ಕೆಮಿಕಲ್ಸ್ ಏನೂ ಇಂಪ್ಲಿಮೆಂಟ್ ಮಾಡಿಲ್ಲ, ಹಾಗೇ ಆರ್ಗ್ಯಾನಿಕ್ಕಾಗಿ ಬೆಳೆದಿದ್ದೀನಿ. ಚೆನ್ನಾಗಿ ಬಂದಿದೆ. ನೀವು ಸಮೇತ ಆರ್ಗ್ಯಾನಿಕ್ಕಾಗಿ ಬೆಳಿಬೋದು. ಅಂದರೆ ಏನು ಆರ್ಗ್ಯಾನಿಕ್ಕಾಗೂ ನೀವೇನೂ ಮಾಡಬೇಕಾಗಿಲ್ಲ. ಕೆಲವೊಂದು ಟಿಪ್ಸ್ಗಳು ಹೇಳ್ತೀನಿ, ಅದನ್ನ ಫಾಲೋ ಮಾಡಿದ್ರೆ ಸಾಕಷ್ಟೇ. ಫ್ರೆಂಡ್ಸ್, ಸ್ವಲ್ಪ ಮಳೆ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಕ್ಷಮೆ ಇರಲಿ. ಇದು ಏನು ಅಂತಂದರೆ, ನಾನೊಂದು ಸತಿ ಇದಕ್ಕೊಂದು ಮಜ್ಜಿಗೆ ಮತ್ತು ಏನದು ಸ್ವಲ್ಪ ಬೆಲ್ಲ ಅದು ಇದು ಕಲಸಿ ಮಿಕ್ಸ್ ಮಾಡಿ ಒಂದು ಸತಿ ಹುಯ್ದಿದ್ದೀನಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಇದಕ್ಕೆ ಚೆನ್ನಾಗಿ ಬಂದಿದೆ. ಕಾಯಿ ಕಚ್ಚಿರೋದು ಸಮೇತ ನೋಡಿ ಕಂಟಿನ್ಯೂಟಿಯಾಗಿ ಎಲ್ಲ ಕ್ಲೀನಾಗಿ ಕಚ್ಕೊಂಡು ಹೋಗಿದೆ. ಏನೂ ಸಮೇತ ವೇರಿಯೇಷನ್ಸ್ ಇಲ್ಲ ಅದರಲ್ಲಿ. ಯಾವುದೇ ಥರದ ಕಾಯಿಲೆ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ತುಂಬ ಕಡೆ ನೋಡ್ಬೇಕಾದ್ರೆ ಕಾಯಿಲೆ ಬರ್ತದೆ, ಅದಕ್ಕೆ ಸ್ಪ್ರೇ ಮಾಡಬೇಕು ಅದು ಇದು ಏನೇನೋ ಹೇಳ್ತಾರೆ. ಆದರೆ ನಾನೇನೂ ಮಾಡಿಲ್ಲ. ಇದಕ್ಕೆ ಚೆನ್ನಾಗಿ ಬಂದಿದೆ. ಕಾಯಿ ಕಚ್ಚಿರೋದು ನೋಡಿ, ಹೂ ಕೂಡ ಹಂಗೇ ಕಚ್ಚಿದೆ ನೀಟಾಗಿ. ಮತ್ತು ನಾನು ಸ್ಪ್ರಿಂಕ್ಲರ್ ಮಾಡಿ ಇದಕ್ಕೆ ನೀರೊಂದು ಹೊಡಿತೀನಿ, ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೆ ಇನ್ನೇನು ಮಾಡಿಲ್ಲ ನಾನು. ಸ್ಪ್ರಿಂಕ್ಲರ್ ಒಂದು ಮಾಡಿದ್ದೀನಿ, ಬಿಟ್ಟರೆ ಇನ್ನೇನೂ ಇಲ್ಲ. ಬಟರ್ ಫ್ರೂಟ್ ಇದೆ, ತೆಂಗು ಇದೆ, ಎಲ್ಲ ಥರದ್ದು ಇದೆ. ನೀವು ಬಂದರೆ ಬೇಕಾದ್ರೆ ಲೈವಾಗಿ ನೋಡ್ಬೋದು. ನಾವೇನೂ ಹಾಕಿಲ್ಲ. ಬೇಕಾದ್ರೆ ನಮ್ಮ ಊರಲ್ಲೂ ಎಲ್ಲ ಕೇಳ್ಬೋದು, ಏನಾರು ಹಾಕ್ತಾನೆ ಇವನು ಏನು ಅಂತ ಹೇಳ್ಬಿಟ್ಟು. ಅವರೇ ಕೆಲವೊಂದು ಸತಿ ಬೈತಾ ಇರ್ತಾರೆ, ನೀನೇನು ಹಾಕೋದಿಲ್ಲ, ಜಮೀನು ಹಾಳು ಮಾಡ್ತೀಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೂ ನಾನು ಆರ್ಗ್ಯಾನಿಕ್ಕಾಗೆ ಬೆಳೆಯೋದು. ಯಾರೇನೇ ಹೇಳಿದ್ರು ಏನೇ ಮಾಡಿದ್ರು ನಾನು ಆರ್ಗ್ಯಾನಿಕ್ಕಾಗೆ ಬೆಳೆದಿರೋದು. ಏನೇ ಥರದ್ದು ಆರ್ಗ್ಯಾನಿಕ್ ಅಂದ್ರೆ ಸಮೇತ ನಾನು ಏನು ಆರ್ಗ್ಯಾನಿಕಲ್ಲೂ ಏನು ಬರ್ತದಲ್ಲ ಸ್ಪ್ರೇಸು ಅದಿದೆಲ್ಲ ಅದು ಏನೂ ಹಾಕಿಲ್ಲ. ನಾನು ಹಾಗೇ ಬೆಳೆದಿದ್ದೀನಿ. ಸೀಬೆಕಾಯಿ ಒಳ್ಳೆ ಚೆನ್ನಾಗಿ ಬಂದಿದೆ, ಪಪ್ಪಾಯ ಬಂದಿದೆ. ಈಗ ಏಲಕ್ಕಿ ಮತ್ತು ಕಾಳುಮೆಣಸು ಬರೋಕ್ಕಿದೆ, ಬಂದಂಗೆ ಹಾಕಬೇಕು. ಬಾರ್ಡ್ರಿಗೆಲ್ಲ ಮಹಾಗನಿ ಮತ್ತು ತ್ಯಾಗದ ಮರಗಳಿದೆ, ಮತ್ತು ಸ್ವಲ್ಪ ಶ್ರೀಗಂಧ ಬೆಳೆಸಿದ್ದೀನಿ. ಮತ್ತು ಒಂದು ಸ್ವಲ್ಪ ಒಂದು ವಾಟರ್ ಆ್ಯಪಲ್ಲು, ಸ್ವಲ್ಪ ಫ್ರೂಟ್ಸ್ ಗಿಡಗಳು ಅದು ಇದು ಹಾಕಿದ್ದೀನಿ. ನಿಂಬೆ ಇದೆ, ನುಗ್ಗೆ ಇದೆ, ಮತ್ತು ಬಟರ್ ಫ್ರೂಟ್ 2 ವೆರೈಟೀಸ್ ಇದೆ. ಒಂದು ಬಲ್ಬ್ ವೆರೈಟಿ, ಇನ್ನೊಂದು ಬಂದುಬಿಟ್ಟು ಮೆಕ್ಸಿಕನ್ ಆ್ಯಶ್ ಅಂತ. ಅದು ಈ ಸತಿ ತರಿಸಿರೋ ಗಿಡ, ತುಂಬ ಚಿಕ್ಕ ಗಿಡ ಇದೆ, ಇನ್ನೂ ಬರಬೇಕಷ್ಟೇ. ಅದು ಬಲ್ಬ್ ವೆರೈಟೀಸ್ ಗಿಡ ಹಾರ್ವೆಸ್ಟಿಗೆ ರೆಡಿ ಇದೆ. ಅಂದರೆ ಹಾರ್ವೆಸ್ಟ್ ಅಂದರೆ ಇನ್ನೂ ಬರಬೇಕಷ್ಟೇ. ಹೂವು ಥರ ಆಯ್ತು ಉಂಟು ಈಗ. ಬಿಸಿಲು ಬಂದರೆ ಬಂದಂಗೆ, ಇಲ್ಲ ಮುಂದಿನ ವರ್ಷಕ್ಕಾದರೂ ಪಕ್ಕ ಬಂದೇ ಬರ್ತದೆ ಅದು. ಇನ್ನು ಅಡಿಕೆ ಬಗ್ಗೆ ಹೇಳ್ಬೇಕು ಅಂತಂದರೆ, ಅಡಿಕೆ ಅದನ್ನೂ ಸಮೇತ ನಾನು ಕಂಪ್ಲೀಟಾಗಿ ಆರ್ಗ್ಯಾನಿಕ್ಕಾಗೆ ಬೆಳೆದಿರೋದು. ಅಡಿಕೆನೂ ಸಮೇತ ಯಾವುದೇ ಥರದ ಕೆಮಿಕಲ್ಸ್ ಇಂಪ್ಲಿಮೆಂಟೇಷನ್ ಇಲ್ಲ ಅಲ್ಲೂ. ನೀವು ಬಂದು ಬೇಕಾದ್ರೆ ಏನು ಬೇಕಾದ್ರೂ ಚೆಕ್ ಮಾಡ್ಬೋದು. ಒಂದು ಸ್ವಲ್ಪ ಈಗ ನಮ್ಮದು ಬಾರೆ ಥರ ಜಮೀನಿದು. ಈಗ ಮಳೆಗಾಲ ಆಗಿದ್ದಕ್ಕೆ ಆ ಥರ ಕಾಣಿಸ್ತುಂಟು ನಿಮಗೆ. ಬೇರೆ ಟೈಮೆಲ್ಲ ಆದರೆ ನಿಮಗೆ ಕಂಪ್ಲೀಟಾಗಿ ಬಾರೆ ಜಮೀನಿದು. ಅಂದರೆ ನೀರಿಲ್ಲ ಇಲ್ಲಿ, ಬೋರ್ ನೀರಿಂದ ಮ್ಯಾನೇಜ್ ಮಾಡೋವಂಥದ್ದು. ಆ ಬೋರ್ ನೀರಲ್ಲೇ ಬೆಳೆದಿರೋದು ನಾನು. ಇದನ್ನ ಏನೇ ಥರದ್ದು ಬೇರೆ ಕೆಮಿಕಲ್ಸ್ ಆಗಲಿ ಮತ್ತೊಂದು ಫರ್ಟಿಲೈಸರ್ಸ್ ಏನೂ ಹಾಕಿಲ್ಲ ನಾನು. ಇದಕ್ಕೆ ಕ್ಲೀನಾಗಿ ಬಂದಿದೆ ನೋಡಿ. ಎಲ್ಲ ಕಡೆಯೂ ತೋರಿಸ್ತೀನಿ ನಿಮಗೆ ನೋಡಿ. ಎಲ್ಲ ಪಕ್ಕ ಬಂದಿದೆ, ಚೆನ್ನಾಗಿ ಬಂದಿದೆ.
ನೀವು ಸಮೇತ ಕೆಮಿಕಲ್ ಫ್ರೀಯಾಗಿ ಆರ್ಗ್ಯಾನಿಕ್ಕಾಗಿ ಬೆಳಿಬೋದು. ಇದನ್ನ ಈ ಮಣ್ಣು ಜೀವಕಣಗಳಿಂದ ಆಗಿದೆ. ಇದನ್ನ ಏನು ಮಾಡ್ಬೇಕು ನಾವು, ಇದನ್ನೇ ಚೇಂಜ್ ಮಾಡಬೇಕು, ಮಣ್ಣನ್ನೇ ಚೇಂಜ್ ಮಾಡಬೇಕು ಹೊರತು ಇದಕ್ಕೇನೆ ಫರ್ಟಿಲೈಸರ್ ಹಾಕಿ ಇನ್ನೊಂದು ಹಾಕಿ ಮತ್ತೊಂದು ಮಾಡ್ತೀನಿ ಅಂತ ಹೋದರೆ ಕ್ಲೀನಾಗಿ ಆಗಲ್ಲ. ಅದು ಮಣ್ಣು ಎಲ್ಲ ಏನು ಎರೆಹುಳು ಮಿಕ್ಕಿದೆಲ್ಲ ಥರದ್ದು ಬ್ಯಾಕ್ಟೀರಿಯಸ್ಸು ಮತ್ತು ಎಲ್ಲ ಸಾಯಿಸಾಗ್ತದೆ ಅದು ಕೆಮಿಕಲ್ನ. ಮತ್ತು ಹಳನೂ ಬರೋದಂಗೆ ನೀವು ಇದು ಹೊಡೆಯೋದಂಥದ್ದು ಕಳೆನಾಶಕ ಹೊಡೆಯೋದು ಅದೆಲ್ಲ ಹೊಡೆದ್ರೆ ಕಳೆನೇ ಬರದೇ ಇರೋಂಥದ್ದು ಮತ್ತು ಇನ್ನೆಂಗೆ ಬೆಳೆನೂ ಬರಲ್ಲ. ಇದೇನು ಹಳನೇ ಬರಲ್ಲ, ಅದಾದಮೇಲೆ ಇನ್ನೆಂಗೆ ಬೆಳೆ ಬರ್ತದಲ್ಲಿ, ಏನೂ ಬರಲ್ಲ ಅದರಲ್ಲಿ. ಅದಕ್ಕೆ ಫರ್ಟಿಲೈಸರ್ಸು ಮತ್ತು ಕಳೆನಾಶಕ ಅಂಥದ್ದೆಲ್ಲ ಏನು ಯೂಸ್ ಮಾಡಬೇಡಿ. ನೆಕ್ಸ್ಟ್ ಜನ್ರೇಷನ್ಗೆ ನಾವೇನು ಬಿಟ್ಟು ಹೋಗ್ತಿದ್ದೀವಿ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಆಯ್ತದೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಕಂಪ್ಲೀಟಾಗಿ ಒಳ್ಳೆ ಏನು ಸುಮ್ಮನೆ ಏನೂ ಮಾಡಬೇಡಿ. ನೀವು ಒಂದು 2-3 ವರ್ಷ ಸುಮ್ಮನೆ ಜಮೀನನ್ನ ಫ್ರೀ ಬಿಟ್ಟ ಅಂತ ಹೇಳಿದ್ರೆ ಅದಾಗದೆ ಎಲ್ಲ ರೆಡಿ ಆಯ್ತದೆ. ಕ್ಲೀನಾಗಿ ಒಂದು ಸ್ವಲ್ಪ 2-3 ವರ್ಷ ಸ್ಟ್ರಗಲ್ ಮಾಡಿ ಗಿಡಗಳು ತಂದು ಹಾಕ್ಕೊಂಡು ಅವ್ರು ಎಲ್ಲನೂ ಈಗ ನೀವು ಫುಲ್ಲು ಆರ್ಗ್ಯಾನಿಕ್ಕಾಗಿ ಏನೂ ಮಾಡ್ದಂಗೆ ಮಾಡ್ತೀನಿ ಅಂತ ಹೋದರೆ ಸ್ವಲ್ಪ ಗಿಡಗಳು ಹೋಯ್ತವೆ, ನಿಮ್ಮವು ಏನೂ ಮಾಡೋಕ್ಕಾಗೋದಿಲ್ಲ. ಅದು ಆ ಹೋದನ್ನು ತಡ್ಕೊಂಡು ಎಲ್ಲ ಮಾಡ್ತೀವಿ ಅನ್ನಂಗಿದ್ರೆ ನೀವು ಕಂಪ್ಲೀಟ್ ಏನೂ ಮಾಡೋದಂಗೆ ಇದನ್ನ ಬೆಳಿಬೋದು. ಅದೊಂದು ಗಿಡಗಳು ಒಂದು ಸ್ವಲ್ಪ ವೇರಿಯೇಷನ್ ಆಗಿ ಹೋಯ್ತದೆ, ಬಿಟ್ಟರೆ ರಿಫ್ಲೆಕ್ಷನ್ ಬಿಸಿಲು ರಿಫ್ಲೆಕ್ಷನ್ನು ಅದಂತೆಲ್ಲ ಹೋಯ್ತದೆ ಸ್ವಲ್ಪ. ಮಿಕ್ಕಿದೆಲ್ಲ ಏನೂ ತೊಂದರೆಗಳು ಬರೋದಿಲ್ಲ ನಿಮಗೆ. ಏನೂ ಕೆಮಿಕಲಾಗಿ ಸುಮ್ಮನೆ ಖರ್ಚು ಮಾಡಿ ವರ್ಷ ಪೂರ್ತಿ ದುಡ್ದಿದ್ದೆಲ್ಲ ತೊಗೊಂಡೋಗಿ ಕೆಮಿಕಲ್ ಅಂಗಡಿಯವ್ರಿಗೆ ಕೊಟ್ಟು ಅಥವಾ ಇನ್ನೊಬ್ರಿಗೆ ಕೊಟ್ಟು ವೇಸ್ಟ್ ಮಾಡೋದು ಬೇಡ. ರೈತರ ದುಡ್ಡು ರೈತರ ಹತ್ರನೇ ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಪಾಲಿಸಿನೇ ಅಳವಡಿಸ್ಕೊಳ್ಬೇಕು ಅವರು ಸಮೇತ. ಏನಕ್ಕೆ ಅಂದರೆ ರೈತರುಗಳು ಉದ್ಧಾರ ಆಗಬೇಕಿಲ್ಲಿ. ಎಲ್ಲ ದೇಶದ ಬೆನ್ನೆಲುಬು ರೈತ ಅದು ಇದು ಅಂತೆಲ್ಲ ಹೇಳ್ತಾರೆ, ಬಟ್ ಅದೆಲ್ಲ ಸುಮ್ಮನೆ ಮಾತಿಗಷ್ಟೇ. ಯಾವುದೇ ಥರದ ಇಂಪ್ಲಿಮೆಂಟೇಷನ್ಸು ಇಂಡಿಯಾದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಮಾಡಿಲ್ಲ. ಯಾವುದಾದ್ರು ಬೆಳೆಗೆ ಏನಾದರೂ ಕರೆಕ್ಟ್ ಬೆಲೆ ಕೊಡ್ತಾರಾ ಹೇಳಿದ್ರೆ ಕೊಡಲ್ಲ. ಹಂಗಿರ್ಬೇಕಾದ್ರೆ ನಾವೇನು ಮಾಡ್ಕೋಬೇಕು, ನಮಗೆ ರೈತರುಗಳಿಗೆ ಏನು ಮಾಡ್ಕೋಬೇಕು ಅದು ಮಾಡಿಕೊಂಡು ನೆಮ್ಮದಿಯಾಗಿರ್ಬೇಕು ರೈತರುಗಳು. ಇವತ್ತೇ ವಿಡಿಯೋ ಮಾಡೋಣ ಅಂತ ಬಂದೆ, ನೋಡಿದ್ರೆ ಹೆವಿ ಮಳೆ ಇದೆ ಇವತ್ತು, ಏನು ಮಾಡೋಕ್ಕಾಯ್ತಿಲ್ಲ. ಆದರೂ ಸ್ವಲ್ಪ ಆದಷ್ಟು ತಿಳಿಸ್ಕೊಡ್ತೀನಿ ಏನು ಅಂತ ಹೇಳ್ಬಿಟ್ಟು. ಇದು ತುಂಬ ಶುಗರ್ ಪೇಷಂಟ್ಸ್ಗಾಗಲಿ ಮತ್ತು ತುಂಬ ಜನಕ್ಕೆ ಉಪಯೋಗ ಇದೆ. ಇದು ಕಾಯಿಲೆಗಳಿಗೆಲ್ಲ ಈಗ ಚೆನ್ನಾಗಿ ತಿಂತಾರೆ ಜನಗಳು, ಗೊತ್ತಿದೆ ಅದ್ರ ಬಗ್ಗೆ ಅವೇರ್ನೆಸ್ ಇದೆ. ಹಾಗಾಗಿ ಚೆನ್ನಾಗಿ ಬಂದಿದೆ. ಒಳ್ಳೆ ಈ ಪಟ್ಟೆ ಹೊಡಿತದೆ ಇದರಲ್ಲಿ. ಯಾವಾಗ ಬಂದುಬಿಟ್ಟು ಹಾರ್ವೆಸ್ಟ್ ಮಾಡಿ ಕೊಟ್ಟ ಅಂತಂದರೆ ತೊಗೊಂಡೋಗ್ತಾರೆ. 15 ರೂಪಾಯಿ 20 ರೂಪಾಯಿ ರೇಟ್ ಇದೆ ಇವಾಗ. ಚೆನ್ನಾಗಿ ಬಂದಿದೆ. ಯಾವುದೇ ಥರದ ಕೆಮಿಕಲ್ಸ್ ಆಗಲಿ ಮತ್ತೊಂದಾಗಲಿ ಏನು ಇಂಪ್ಲಿಮೆಂಟ್ ಮಾಡೋದು ಇಷ್ಟು ಚೆನ್ನಾಗಿ ಬಂದಿರೋದೇ ಆಶ್ಚರ್ಯಕರವಾಗಿದೆ. ಅಂದರೆ ಹೆಂಗೆ ಸಾಧ್ಯ ಅದು ಇದು ಅಂತೆಲ್ಲ ಇಲ್ಲ ಜನ ಕೇಳ್ತಾರೆ, ಬಟ್ ಬಂದಿದೆ. ಅದು ಏನು ಕೆಮಿಕಲ್ ಏನು ಹಾಕದೆ ಚೆನ್ನಾಗಿ ಬಂದಿದೆ. ಅಂದರೆ ಬರ್ತದದು ಮಣ್ಣಿಗೆ. ನೇಚರ್ನ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಮನುಷ್ಯ ಚೇಂಜ್ ಮಾಡಿಬಿಡ್ತೀವಿ ನಾವು, ಹಂಗೆ ನಾವು ರೈತರುಗಳು ಹೇಳ್ಕೊತಾ ಇರ್ತೀವಿ, ಅದೆಲ್ಲ ಸುಳ್ಳು. ಆಗಲ್ಲ. ಯಾವುದೇ ಕಾರಣಕ್ಕೆ ನೇಚರ್ನ ಚೇಂಜ್ ಮಾಡೋಕ್ಕಂತೂ ಪಾಸಿಬಲ್ ಇಲ್ಲ. ನೇಚರೇ. ನೀವಿನ್ನೂ 50 ವರ್ಷ ಹೋದರೂ ಎಷ್ಟೇ ವರ್ಷ ಆಗಿ ಬಂದರೂ ಸಮೇತ ನಿಮ್ಮ ಕೈಲಿ ಚೇಂಜ್ ಮಾಡೋಕ್ಕಾಗಲ್ಲ ನೇಚರ್ನ. ನೇಚರ್ ಫ್ರೀಯಾಗೇ ಮಾಡ್ಕೊಂಡು ಹೋದರೆ, ಏನು ನೇಚರಿಗೆ ನೀವು ಸಮಸ್ಯೆ ಮಾಡೋದು ನಿಮಗೆ ನೀವು ಮಾಡ್ಕೊಂಡು ಹೋದರೆ ಯಾವುದೇ ಥರದ ನೇಚರು ಸಮೇತ ನಿಮಗೇನು ತೊಂದರೆ ಕೊಡೋಲ್ಲ. ಹಂಗಿರುವಾಗ ನೀವು ಯಾಕೆ ನೇಚರ್ನ ಚೇಂಜ್ ಮಾಡಬೇಕು? ಅದೇ ನೇಚರ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನೀಟಾಗಿ ಮಾಡ್ಕೊಂಡು ಹೋಗಿ, ಚೆನ್ನಾಗಿ ಬರ್ತದೆ. ಏನೂ ಸಮೇತ ನೀವು ತಿಳ್ಕೊಂಡಿರೋದು ತಪ್ಪು. ಏನು ನಮ್ಮ ರೈತರುಗಳೆಲ್ಲ ಇಲ್ಲಿ ಬೇರೆಯವರೆಲ್ಲ ಹೇಳ್ತಾರೆ ಕೆಮಿಕಲ್ ಹಾಕೋದೇ ನಿಮಗೇನು ಬರೋದೇ ಇಲ್ಲ, ಹಾಗೆ ಹೀಗೆ, ಅದೆಲ್ಲ ಸುಮ್ಮನೆ ಸುಳ್ಳು. ಅದೆಲ್ಲ ಯಾವುದೇ ಕಾರಣಕ್ಕೂ ಶುದ್ಧ ಸುಳ್ಳು. ಏನೂ ಸಮೇತ ಅದರಲ್ಲಿ ಉರುಳೇ ಇಲ್ಲ. ನಾನು ಹಂಗೇ ಬೆಳೆದಿದ್ದೀನಿ, ನಂದು ಹಂಗೇ ಬಂದಿದೆ. ನಮಗೂ ಫಸ್ಟ್ ಹಂಗೇ ಹೇಳೋರು. ನಾನು ಫಸ್ಟ್ 1-2 ವರ್ಷ ಕೆಮಿಕಲ್ ಹಾಕಿದ್ದೀನಿ. ನಾನು ಫಸ್ಟು ಏನದು ಕರ್ಬೂಜ ಬೆಳೆದೆ, ಅದಕ್ಕೆಲ್ಲ ಕೆಮಿಕಲ್ ಹಾಕಿ ಬೆಳೆದೆ. ಮತ್ತೆ ನಂಗೆ ಅರ್ಥ ಆಯಿತು ಕೆಮಿಕಲ್ ಹಾಕೋದ್ರಿಂದ ಜಮೀನಲ್ಲಿ ಕಂಟೆಂಟ್ ಕಮ್ಮಿ ಆಯ್ತಾ ಬರ್ತದೆ, ಕೆಮಿಕಲ್ ಹಾಕಬಾರ್ದು ಅಂತ. ಮತ್ತೆ ಗೊತ್ತಾದ ಮೇಲೆ ನಾನು ಫುಲ್ಲಿ ಆರ್ಗ್ಯಾನಿಕ್ಕಾಗಿ ಮಾಡೋಕ್ಕೆ ಶುರು ಮಾಡಿದೆ. ಇವಾಗ 4 ವರ್ಷ ಆಗಕ್ಕೆ ಬಂತು ನನ್ನ ತೋಟಕ್ಕೆ. ಇದಾಗಿ 1 ವರ್ಷ ಆಗಿದೆ ಅಷ್ಟೇ. 1 ವರ್ಷಕ್ಕೆ ಇಷ್ಟು ಬಂದಿದೆ, ಚೆನ್ನಾಗಿ ಬಂದಿದೆ. ಇನ್ನು ತೆಂಗು ಹಾಕಿ 3 ವರ್ಷ ಆಗಿದೆ. ಮತ್ತು ಬಟರ್ ಫ್ರೂಟ್ ಹಾಕಿ 4ನೇ ವರ್ಷ ಇದು. ಈ 4ನೇ ವರ್ಷಕ್ಕೆ ಅದು ಹಾರ್ವೆಸ್ಟ್ ಬರ್ತದೆ ಅಂತ ಹೇಳಿದರು. ನೋಡ್ಬೇಕು ಈ ಸತಿ ಬರ್ತದೆ ಏನು ಅಂತ ಹೇಳ್ಬಿಟ್ಟು. ಬಟ್ ನೇಚರಲ್ಲಿ ನಾವು ಏನು ಜಡ್ಜ್ ಮಾಡೋಕ್ಕಾಗಲ್ಲ. ನೇಚರಲ್ಲಿ ಏನೂ ಜಡ್ಜ್ ಮಾಡೋಕ್ಕಾಗಲ್ಲ. ಹಿಂಗೇ ನಡೀತದೆ, ಹಿಂಗೇ ಆಯ್ತದೆ, ಮತ್ತು ನಾವು ಅಂದ್ಕೊಂಡಂಗೆ ಎಲ್ಲ ನಡೀತದೆ, ಅದೆಲ್ಲ ನೇಚರಲ್ಲಿ ಪಾಸಿಬಲ್ ಇಲ್ಲ. ನೇಚರಲ್ಲಿ ಏನಾಗಬೇಕು ಅದೇ ಆಗೋದು. ನೀವು ಏನೇ ಮಾಡಿದ್ರು, ಎಷ್ಟೇ ಕೆಮಿಕಲ್ ಹೊಡೆದ್ರು, ಏನೇ ಮಾಡಿದ್ರು ಸಮೇತ ಆ ಕೆಮಿಕಲ್ ಹೊಡೆಯೋದ್ರಿಂದ ಅದರಿಂದ ನಿಮ್ಮ ಹೆಲ್ತ್ ನೀವೇ ಹಾಳು ಮಾಡ್ಕೊಳ್ತಿದ್ದೀರಾ. ಹಾಸ್ಪಿಟ್ಲಿಗೆ ಎಷ್ಟು ಖರ್ಚು ಮಾಡ್ತಿದ್ದೀರಿ, ಇವಾಗ ಏನಾಗಿದೆ ನಿಮಗೆ ಗೊತ್ತಿದೆ. ರೈತರುಗಳಿಗೆ ನೀವೇ ನೋಡಿಕೊಂಡು ಏನೇನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಲೈಫಿಗೆ, ಏನೇನು ಬೇಡ, ಆರ್ಗ್ಯಾನಿಕ್ ಆಗಿದ್ದರೆ ಏನು ಬೆಟ್ರು. ಏನು ಈಗ ಭೂಮಿ ಬಂದಾಗಿಂದ ಏನು ಕೆಮಿಕಲ್ ಇಲ್ಲ ಇಲ್ಲಿ. ಭೂಮಿ ಎಷ್ಟೋ ವರ್ಷ, 1000 ವರ್ಷಗಳಿಂದ ಭೂಮಿ ಇದೆ. ಅಂಥದ್ರಲ್ಲಿ ನೀವು ಈಗ ಏನೋ ಕೆಮಿಕಲ್ ಬಂದುಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕೆಮಿಕಲ್ ಹಾಕ್ಬಿಟ್ರೆ ಎಲ್ಲ ಸರಿಯಾಗಿಬಿಡ್ತದೆ, ಅದೆಲ್ಲ ಸುಳ್ಳು.
ಏನೂ ಆಗಲ್ಲ. ಕೆಮಿಕಲ್ ಹಾಕೋದ್ರಿಂದ ಇನ್ನೂ ಜಮೀನು ಹಾಳು ಮಾಡ್ಕೊಳ್ತೀರ. ನೆಕ್ಸ್ಟ್ ಜನ್ರೇಷನ್ಗೆ ನೀವು ಅನ್ನನೇ ಬರೋಲ್ಲ, ಏನು ಫುಡ್ಡೇ ಬರೋಲ್ಲ. ಆ ಥರ ಮಾಡಿಬಿಟ್ಟು ಹೋಯ್ತೀರ ಅಷ್ಟೇ ನೀವು, ಇನ್ನೇನು ಮಾಡಲ್ಲ. ನಮ್ಮ ಪೂರ್ವಿಕರು ಹೆಂಗೆ ಬೆಳೀತಿದ್ರು, ಹೆಂಗೆ ತಿಂತಿದ್ರು, ಅವ್ರ ಪರ್ಸ್ನಾಲಿಟಿ ಹೆಂಗಿತ್ತು, ಅವರು ಏನು ಫುಡ್ಗಳು ಹೆಂಗಿತ್ತು ಹಿಂದೆ, ಅದನ್ನೆಲ್ಲ ನೋಡುವಾಗ ನೀವು ಇವತ್ತಿನ ಫುಡ್ಡು ಇವತ್ತಿನ ಇದು ಏನೂ ಅಲ್ಲ. ಫುಲ್ ಕೆಮಿಕಲೈಸ್ಡ್ ಮಾಡಿ ಇಟ್ಟಿದ್ದೀರ ಎಲ್ಲ ರೈತರುಗಳು ಸೇರಿಕೊಂಡು. ನೀವು ಇವಾಗ ಏನಾರು ಹೇಳಿದ್ರೆ ದೇಶದ ಬೆನ್ನೆಲುಬು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅವರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವೇ ಬೆನ್ನೆಲುಬು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ನಾವು ಬೆನ್ನೆಲುಬನ್ನೇ ಮುರಿದಾಗ್ತಿದ್ದೀವಿ ಈಗ. ಹಂಗಾಗಿದೆ. ರೈತರು ಶೋಷಣೆ ಮಾಡ್ತಾ ಇರೋದು ಹೊರತು ಬೇರೆಯವರು ಯಾರೂ ಅಲ್ಲ. ದಯವಿಟ್ಟು ಎಲ್ಲರೂ ರೈತರುಗಳೆಲ್ಲ ಇನ್ಮೇಲಿಂದ ಫುಲ್ ಆರ್ಗ್ಯಾನಿಕ್ಕಾಗೇ ಮಾಡಿ. ಏನಾಯ್ತದೆ ಆಗಲಿ, 50% ಬರಲಿ ಬಿಡಿ ಸಾಕು. ನೀವು ಕೆಮಿಕಲ್ ದುಡ್ಡು ಕೊಡೋ ಬದಲಿಗೆ ಅದರಲ್ಲಿರೋ 50% ಬಂದ್ರೇ ನೀವು ಆರಾಮ್ಸೆ ಜೀವನ ಮಾಡ್ಕೊಂಡು ಹೋಗ್ಬೋದು. ಅದೇ ತಾನೇ ರೈತರುಗಳೇನು ದುಡ್ಡು ಮಾಡೋಕ್ಕಂತೂ ಆಗಲ್ಲ. ಒಂದು ಜೀವನ ಮಾಡೋಕ್ಕೊಂದು ದಾರಿ ಬೇಕು, ಪ್ಲಸ್ ನಮಗೊಂದು ಓಡಾಡೋಕೆ ಫಾರ್ಮ್ ಥರ ಆ ಥರದೊಂದು ಆಸೆಗಳೆಲ್ಲ ಎಲ್ಲರಿಗೂ ಇರ್ತದೆ. ಮಾಡಿ ಎಲ್ಲ, ಆದರೆ ಆರ್ಗ್ಯಾನಿಕ್ಕಾಗಿ ಮಾಡಿ. ಕೆಮಿಕಲಾಗಿ ಮಾಡಿ ಜನಗಳಿಗೂ ಕೊಟ್ಟು ಅವ್ರನ್ನೂ ಆರೋಗ್ಯ ಹಾಳು ಮಾಡಿ ನಮ್ಮ ಹೆಲ್ತು ಹಾಳು ಮಾಡಿಕೊಂಡು ನಮ್ಮ ಮನಸ್ಥಿತಿಗಳು ಹಾಳಾಗೋದು ಬೇಡ. ಆರ್ಗ್ಯಾನಿಕ್ಕಾಗಿ ಮಾಡಿ, ಆರ್ಗ್ಯಾನಿಕ್ಕಾಗೆ ತಿನ್ನಿ, ಆರ್ಗ್ಯಾನಿಕ್ಕಾಗೆ ಬದುಕಿ. ಅದು ಬಿಟ್ಟು ಸುಮ್ಮನೆ ಈಗ ಒಬ್ಬ ರೈತಂಗೆ ಮಣ್ಣು ಯಾವುದರಿಂದ ಆಗಿದೆ ಅಂತಲೇ ಸರಿ ಗೊತ್ತಿಲ್ಲ. ಆ ಮಣ್ಣು ಆಗಿರೋದು ಏನು ಅಂತ ಅವ್ರನ್ನ ಕೇಳಿದ್ರೇ, ಮಣ್ಣು ಯಾವುದರಿಂದ ಆಗಿರೋದು ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ರೈತರು. ಜೀವಕಣಗಳಿಂದ ಆಗಿರೋಂಥದ್ದು ಮಣ್ಣು. ಅದನ್ನ ಕಂಪ್ಲೀಟಾಗಿ ನೀವು ಆರ್ಗ್ಯಾನಿಕ್ಕಾಗಿ ಮಾಡ್ಕೊಂಡು ಹೋದರೆ ಆ ಜೀವಕಣಗಳೇ ನಿಮಗೆ ಏನು ಬೇಕು ಎಲ್ಲ ಕೊಡ್ತದೆ. ಎಕ್ಸ್ಟ್ರಾ ಏನೂ ಹಾಕ್ಬೇಕಾಗಿಲ್ಲ ಇದಕ್ಕೆ. ಮಣ್ಣನ್ನೇ ಅಕಸ್ಮಾತ್ ಮಣ್ಣು ಚೆನ್ನಾಗಿಲ್ವಾ, ಬೇರೆ ಕಡೆಯಿಂದ ಅದ್ರಲ್ಲಿ ಮಣ್ಣು ಸಿಗ್ತಾ ಸ್ವಲ್ಪ ತರ್ಸಿ ಹಾಕಿ ಸಾಕು. ಅಷ್ಟು ಬಿಟ್ಟರೆ ಬೇರೆ ಏನು ಸಮೇತ ನೀವು ಮಾಡಬೇಕಾಗಿಲ್ಲ ಇಲ್ಲಿ, ಆಯಿತಾ. ಸ್ವಲ್ಪ ಮಳೆ ಇದೆ ಇವತ್ತು, ತುಂಬ ತಿಳಿಸ್ಕೊಡೋಂಗೆ ಮಾತಾಡಬೇಕು ಅಂತೇಳಿ ಇವತ್ತು ಬಂದೆ, ಬಟ್ ಹೆವಿ ಮಳೆ ಐತೆ. ಹಾಗಾಗಿ ಇವತ್ತು ಶಾರ್ಟ್ ವೀಡಿಯೋ ಮಾಡಿ ಸ್ವಲ್ಪ ನಿಮಗೆ ಎಷ್ಟು ತಿಳ್ಸೋಕ್ಕೆ ಸಾಧ್ಯ ಅಷ್ಟು ತಿಳಿಸ್ಬಿಟ್ಟು ಮುಗಿಸ್ತಾಯಿದ್ದೀನಿ ವೀಡಿಯೋನ. ನೆನಪಲ್ಲಿ ಇಟ್ಕೊಳ್ಳಿ, ಏನೂ ಮಾಡಬೇಡಿ ಜಮೀನಿಗೆ. ನೀವು ಒಂದು ಸ್ವಲ್ಪ ದಿವಸ, ಒಂದು 3 ವರ್ಷ ಟೈಮ್ ಕೊಟ್ಬಿಟ್ಟು ಅದಕ್ಕೆ ಗಿಡಗಳು ತಂದು ಹಾಕ್ಕೊಂಡು ಸುಮ್ಮನೆ ಇದ್ಬಿಟ್ರೆ ಸಾಕು. ಹಳ ಬಂತ ಒಂದು ರೋಟ್ರಿ ಹೊಡ್ಕೊಳ್ಳಿ, ಬಿಟ್ಟರೆ ಇನ್ನೇನು, ಅಥವಾ ಮಷಿನ್ ಇಟ್ಕೊಂಡು ನಾವೇ ಹೊಡ್ಕೊಳ್ಬೋದು ಹಳನ. ಅದೊಂದು ಹೊಡ್ಕೊಳ್ಳೋಕೆ, ಅದೇ ಹಳ ಮೇಂಟೈನ್ ಮಾಡೋಕ್ಕೊಂದು ಉಳಿಸ್ಕೋಬೇಕು, ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ ಇದಕ್ಕೆ. ಹಂಗೇ ಮೇಂಟೆನೆನ್ಸ್ ಫ್ರೀಯಾಗಿ ನಿಮಗೆ ನೇಚರಲ್ಲಿ ಎಲ್ಲನೂ ಬರ್ತದೆ. ಅಲ್ಲಿ ಇಲ್ಲಿ ಮೆಡಿಸನ್ ಅಂಗಡಿಯವರು ಅಥವಾ ಬೇರೆ ಕೆಮಿಕಲ್ ಫ್ಯಾಕ್ಟ್ರೀಸ್ ಇವರೆಲ್ಲ ಸೇರಿ ಇದ್ದಂಗೆ ರೈತರುಗಳಿಗೆಲ್ಲ ಏನು ತಲೆ ತುಂಬಿಟ್ಟಿದ್ದಾರೆ. ಹಂಗೇ ಏನು ಕೆಮಿಕಲ್ ಹಾಕಿದ್ರೇ ಬರೋದು, ಇಲ್ದವ್ರು ಬರಲ್ಲ, ಹಂಗೆ ಹಿಂಗೆ ಅಂತೆಲ್ಲ. ನೀವು ಬನ್ನಿ ನನ್ನ ತೋಟಕ್ಕೆ ಬಂದು ನೋಡಿ. ಬೇಕಾದರೆ ನಾನು ಆರ್ಗ್ಯಾನಿಕ್ಕಾಗೆ ಮಾಡಿದ್ದೀನಿ. ಬೇರೆ ಯಾರನ್ನ ಬೇಕಾದ್ರೆ ಕೇಳಿ, ನಾನು ಯಾವ ಥರ ಕ್ಯಾನ್ ಹಾಕ್ಕೊಂಡು ಇಲ್ಲಿ ಇದು ಹೊಡೆದಿದ್ದೀನ, ಏನು ಔಷಧಿ ಹೊಡೆದಿದ್ದೀನ ಏನು ಎತ್ತ ಕೇಳಿ. ನಾನು ಏನೂ ಹೊಡೆದಿಲ್ಲ. ನಂದು ಬೇರೆ ಬಿಸ್ನೆಸ್ ಇದೆ, ನಂದು ಫೋಟೋಗ್ರಫಿ ಬಿಸ್ನೆಸ್ ಇದೆ. ಅದ್ರ ಜೊತೆ ಒಂದು ಫಾರ್ಮ್ ಮಾಡಬೇಕು ಅಂತ ಆಸೆ ಇತ್ತು, ಮಾಡ್ತಾ ಬಂದೆ. ಅದನ್ನ ಒಂದು 4-5 ವರ್ಷದಿಂದ ಅದೀಗ ಕಂಪ್ಲೀಟ್ ಆಗ್ತಾ ಬಂದಿದೆ. ನಿಮಗೆ ಒಂದೊಂದಾಗಿ ನೆಕ್ಸ್ಟ್ ಹೇಳ್ತಾ ಬರ್ತೀನಿ, ಏನೇನು ಬೆಳೆದಿದ್ದೀನಿ ನಾನು, ಏನೇನಿದೆ ನನ್ನ ಹತ್ರ, ಇದೆಲ್ಲ ತೋರಿಸ್ತೀನಿ ನಿಮಗೆ. ನೋಡಿ, ಅದು ನಿಮಗೆ ಆಗ ನಿಮಗೆ ಅರ್ಥ ಆಯ್ತದೆ. ತೋರಿಸಿ ಹೇಳಿದ್ರೇ ನಿಮಗೆ ಅರ್ಥ ಆಗೋದು. ಏನು ಆಯಿತಾ, ಹೌದಪ್ಪ ಬೆಳೆದಿದ್ದಾನೆ, ಯಾವುದೇ ಥರದ್ದು ಕೆಮಿಕಲ್ ಮಾಡಿಲ್ಲ, ಏನಿದಿಲ್ಲ ಅಂತೇಳಿ ನೀವು ಬಂದು ನೋಡಿದಾಗಲೇ ನಿಮಗೆ ಗೊತ್ತಾಯ್ತದೆ. ಹೆಂಗೆ ಅಂದರೆ ಮಣ್ಣು ನೋಡ್ಬಿಟ್ಟು ಏನು ಅದರಲ್ಲಿ ಏನಾದರೂ ಉಂಟಾ, ಏನು ಎತ್ತ ಅಂತೆಲ್ಲ ನೋಡುವಾಗ ಅದರಲ್ಲಿ ಏನು ಜೀವಾಣುಗಳು ಅದೆಲ್ಲ ಇತ್ತು ಅಂತ ಹೇಳಿದ್ರೆ ಆಗ ನಿಮಗೇನೆ ಅರ್ಥ ಆಗೋಯ್ತದೆ. ಹೌದಪ್ಪ, ಹಂಗೆ ಆರ್ಗ್ಯಾನಿಕ್ಕಾಗಿ ಮಾಡಿದ್ದಾನೆ ಇವನು, ಯಾವುದೇ ಥರದ್ದು ಇದು ಮಾಡಿಲ್ಲ, ಕೆಮಿಕಲ್ ಏನೂ ಮಾಡಿಲ್ಲ, ಅದೆಲ್ಲ ನಿಮಗೆ ಅರ್ಥ ಆಯ್ತದೆ. ನೆಕ್ಸ್ಟು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ನಾನು. ಏನು ಈಗ ತೆಂಗು ಗಿಡಕ್ಕೆ ಏನೇನೋ ಸ್ಪ್ರೇಸ್ ಹೊಡಿಬೇಕು ಮತ್ತು ಇದು ಕಟ್ಟಬೇಕು ಅದೆಲ್ಲ ಹೇಳ್ತಾರೆ ಇಲ್ಲಿ ಜನ. ಏನೋ ಹುಳ ಹೊಡಿತದೆ ಅದು ಇದು ಅಂತೆಲ್ಲ. ಬಟ್ ಅದು ಹುಳ ಹೊಡೆದ್ರೂ ಸಮೇತ ಇನ್ನೊಂದು ಗರಿ ಬರ್ತದೆ, ಅದ್ರದ್ದು ಸುಳಿ ಬರ್ತದೆ ವಾಪಸ್ಸು. ವೆಯ್ಟ್ ಮಾಡಬೇಕು ನಾವು. ಅದನ್ನೇನೋ ಹರಿದು ಏನೇನೋ ಮಾಡಿ ಮತ್ತೊಂದು ಮಾಡಿದ್ರೆ ಅದು ಬರಲ್ಲ, ಹಂಗೆ ಹೋಗ್ಬಿಡ್ತದೆ. ಆ ಕಾರಣಕ್ಕೆ ಅದನ್ನ ಹಂಗೇ ಬ್ಲೈಂಡಾಗಿ ಇಟ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ಬೇಕಂತ. ನೀರು ಹೊಡಿತಾ ಇರಬೇಕು, ಕ್ಲೀನಾಗಿ ಇಟ್ಟೆ ಅಂತ ಹೇಳಿದ್ರೆ ಅದು ಒಂದಲ್ಲ ಒಂದು ದಿವಸ ಬಂದೇ ಬರ್ತದೆ. ಒಂದಲ್ಲ ಒಂದು ದಿವಸ ಅಲ್ಲ, ಒಂದು 2-3 ತಿಂಗಳೆಲ್ಲ ಬರ್ತದೆ ಅದು. ನಾನು ನೋಡಿರಂಗೆ ನಮ್ಮ ಜಮೀನಲ್ಲಿ, ಬೇರೆಯವ್ರ ಕಡೆ ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಆ ಜಮೀನು ನೆಗೆಟಿವಿಟಿ ಅದು ಮಾತ್ರ ನೀವು ನೇಚರ್ ಜೊತೆ ಹೆಂಗೆ ನೆಗೆಟಿವಿಟಿ ಏನಿದೆ ಅಲ್ಲಿ, ಏನಾದ್ರು ತೊಂದರೆಗಳಾಯ್ತು ಉಂಟು ಅಂತಂದರೆ, ಈಗ ಕೆಲವೊಂದು ಜಮೀನುಗಳಲ್ಲಿ ನವಿಲುಗಳು ಜಾಸ್ತಿ ಇರ್ತದೆ, ಪಕ್ಷಿಗಳು ಹೆವಿ ಬಂದು ತೊಂದರೆ ಮಾಡ್ತದೆ, ಅಂದರೆ ಹಣ್ಣುಗಳನ್ನೆಲ್ಲ ತಿಂದ್ಬಿಡೋದು, ಆ ಥರದ್ದೆಲ್ಲ ಇದು ಇರ್ತದೆ. ಬಟ್ ನಮ್ಮಲ್ಲೆಲ್ಲ ಆ ಥರದ್ದೆಲ್ಲ ಏನಿಲ್ಲ. ಅದು ತಿಂದರೂ ಸಮೇತ ಯಾವುದೋ ಒಂದು ತಿನ್ಕೊಳ್ತದೆ, ಹೋಗಿರ್ತದೆ. ಅಷ್ಟು ಬಿಟ್ಟು ಎಲ್ಲನೂ ತಿನ್ನೋದು, ಎಲ್ಲನೂ ಇದು ಮಾಡೋಕೆ ಅದು ಮನುಷ್ಯ ಅಲ್ಲ. ನೇಚರಲ್ಲಿ ಯಾವುದೇ ಕಾರಣಕ್ಕೆ ತೊಂದರೆ ತಾಪತ್ರಯಗಳು ಬರಲ್ಲ. ಬಂದರೂ ಸಮೇತ ಟಕ್ಕಂತ ಹೋಯ್ತದೆ ನೇಚರಲ್ಲಿ. ಬಿಟ್ಟರೆ ಅದು ಹಂಗೆ ನಿಲ್ಲೋದಿಲ್ಲ ನೇಚರಲ್ಲಿ ಬಂದಿದ್ದಂಥ ಸಮಸ್ಯೆಗಳು. ಹಾಗಾಗಿ ಸುಮ್ಮನೆ ಕೆಮಿಕಲ್ ಹೊಡೆದು ಇನ್ನೊಂದು ಮಾಡಿ ಮಗದೊಂದು ಮಾಡಿ ನೀವು ಅದನ್ನ ಬೆಳೆಯೋ ಬದಲಿಗೆ ಆರ್ಗ್ಯಾನಿಕ್ಕಾಗಿ ಬೆಳೀರಿ. ಎಲ್ಲನೂ ನಿಮ್ಗೆ ಯಾವುದೇ ಥರದ್ದು ಸಮಸ್ಯೆಗಳು, ತೊಂದರೆ ತಾಪತ್ರಯಗಳು ರೈತರುಗಳಿಗೆ ಬರೋಲ್ಲ.
ಬಂದರೂ ಸಮೇತ ಟಕ್ಕಂತ ಹೋಯ್ತದೆ. ಹೆಂಗೆ ಅಂತ ಹೇಳಿದ್ರೆ ಬೆಳೆದಿರ್ತೀರಲ್ಲ, ಮತ್ತು ನಿಮಗೇನಕ್ಕೆ ಲಾಸ್ ಆಯ್ತದೆ. ಈಗ ಏನು ಖರ್ಚೆ ಮಾಡೋದೇ ನಾವು ಬರೀ ಗಿಡ ತಂದು ಹಾಕಿದ್ದೀವಿ, ಅದು ಬಂದಿದೆ, ಅದನ್ನು ತೆಗೆದು ಮಾರ್ತಿದ್ದೀವಿ, ಅದಕ್ಕೆ ಹಂಗೆ ಲಾಸಿಂಗ್ ಆಯ್ತದೆ ನಿಮಗೆ. ಹಂಗಾಗಿ ಕೆಮಿಕಲ್ ಫ್ರೀಯಾಗಿ ಮಾಡಿ, ಆಗ ನಿಮಗೆ ಲಾಸ್ ಅಂತಲೇ ಬರಲ್ವಲ್ಲ. ಹೋದ್ರೂ ಸಮೇತ ಏನು ಸ್ವಲ್ಪ ದುಡ್ಡು ಹೋಯ್ತದೆ, ಹಂಗೆ ಹೋಯ್ತು ಅಂತ ಹೇಳಿದ್ರೆ, ಇಲ್ಲ ಅಂದರೆ ಅಷ್ಟು ದುಡ್ಡು ಬರ್ತದೆ. ಬಟ್ ನಂದೆಲ್ಲ ಲಾಸ್ ಅಂತೇಳೋ ಪದನೇ ಇಲ್ಲ, ಬಂದಿದೆ ನಂದೆಲ್ಲ. ಆಲ್ಮೋಸ್ಟ್ ನಾನು ಗಿಡ ಹಾಕಿದ್ದು ಅದೆಲ್ಲ ದುಡ್ಡು ಹಾರ್ವೆಸ್ಟ್ ಮಾಡಿದ್ದೀನಿ ನಾನು ಇದರಲ್ಲಿ. ಹಾಗಾಗಿ ಬಂದಿದೆ ನನಗೆ, ಸಾಕು, ನಾನು ತೃಪ್ತಿಯಾಗಿ ಆರಾಮ್ಸೆ ಇದ್ದೀನಿ. ನಾನು ಅದ್ರ ವಿಚಾರವಾಗಿ, ಏನು ನೇಚರ್ ವಿಚಾರವಾಗಿ, ನನ್ನ ತೋಟದ ವಿಚಾರವಾಗಿ ನಾನು ಆರಾಮ್ಸೆ ಇದ್ದೀನಿ. ದುಡ್ಡು ಬೇರೆ ಥರ ಬಿಸ್ನೆಸ್ಗಳಿದೆ, ಬೇರೆ ಥರದ್ದು ಇದಿದೆ. ದೊಡ್ಡ ದುಡ್ಡು ಮಾಡಬೇಕು ಅಂದರೆ ಅದು ಅಲ್ಲಿ ಹೋಗಿ ಮಾಡ್ಕೊಳ್ಬೇಕು. ನಮ್ಮ ಇಂಡಿಯಾಲಿ ರೈತರುಗಳಿಗೆ ಇಟ್ಟಿರೋದು ಅಷ್ಟೋ ಕೊಡ್ತಾರೆ, ಅದಕ್ಕೆ ಕೊಡ್ಬೇಕು. ನಾವು ಎಲ್ಲ ಬೆಳೆದಿದ್ನೆಲ್ಲ ಹಂಗೆ ಇಟ್ಟಿದ್ದಾರೆ ಬಿಟ್ಟರೆ ಇನ್ನೇನು ಸಮೇತ ಎಕ್ಸ್ಟ್ರಾ ರೈತರುಗಳಿಗೇನಾದರೂ ದೊಡ್ಡದಾಗಿ ಇನ್ಕಮ್ ಬರಬೇಕು. ನಾವು 70% ರೈತರುಗಳಿದ್ದಾರೆ, 30% ನಾವಿದ್ದೀವಿ. ನೆಕ್ಸ್ಟ್ ಅವರು ಇಂಪ್ಲಿಮೆಂಟ್ ಆಗಬೇಕು, ರೈತರುಗಳು. ಅವರಿಗೂ ಜೀವನ ಇದೆ, ಅವ್ರಿಗೂ ಮಕ್ಕಳಿದ್ದಾರೆ, ಓದಿಸ್ಬೇಕು. ಅದೆಲ್ಲ ಯೋಚನೆಗಳು, ಅದೆಲ್ಲ ಥಾಟ್ಸು ಯಾವತ್ತು ರಾಜಕೀಯ ವಲಯದಲ್ಲಿ ಅಥವಾ ನಮ್ಮ ಸಾಮಾಜಿಕವಾಗಿ ಬರ್ತದೆ, ಆವತ್ತು ರೈತನಿಗೆ ವ್ಯಾಲ್ಯೂ ಬರ್ಬೋದು. ಅಷ್ಟು ಬಿಟ್ಟರೆ ಈಗ ಸದ್ಯಕ್ಕಂತೂ ಇರೋದು ಇಷ್ಟೇ. ಇದೇನೋ ಬರ್ತದೆ, ನಾವು ಸೇಲ್ ಮಾಡ್ಕೊಳ್ಬೇಕು, ಅಷ್ಟು ಬರ್ತದೆ, ಜೀವನ ಮಾಡ್ಕೊಂಡು ಹೋಗ್ಬೇಕು. ಈ ಥರ ಇದೆ ರೈತರ ಪರಿಸ್ಥಿತಿ ಇಲ್ಲಿ. ಆದರೂ ಪರವಾಗಿಲ್ಲ, ನಾವು ಆರ್ಗ್ಯಾನಿಕ್ಕಾಗೆ ಮಾಡ್ಬಿಡೋಣ. ಅದು ತಲೆ ಬಿಸಿ, ಏನು ಕೆಮಿಕಲ್ ಮಾಡಿ ಅದು ಲಾಸ್ ಆಗಿ ಕೆಮಿಕಲ್ ಅಂಗಡಿ ಅವನ ಹತ್ರ ಮರ್ಯಾದೆ ಕಳ್ಕೊಂಡು ಎಲ್ಲ ಇದಾಗೋ ಬದಲಿಗೆ ಸುಮ್ಮನೆ ಹಂಗೆ ಬೆಳೆಯೋದು. ಬಂದಷ್ಟು ಬರ್ತದೆ, ನಾವು ತಿಂದು ಮಿಕ್ಕಿದ್ನ ಅಂಗಡಿಗೂ ಸೇಲ್ ಮಾಡಿ, ನನ್ನ ಫ್ರೆಂಡ್ಸು ವೆಲ್ವಿಷರ್ಸ್ಗೂ ಕೊಟ್ಟು ಎಲ್ಲ ಮಾಡ್ಬೋದು. ಚೆನ್ನಾಗಿರ್ತದೆ ಅಗ್ರಿಕಲ್ಚರ್ ಲೈಫು. ಅಂದರೆ ಅಗ್ರಿಕಲ್ಚರ್ ಇನ್ನೂ ಅಷ್ಟಿದೆ ಬಿಡಿ. ಅದರಲ್ಲಿ ಏನು ದುಡ್ಡು ಅಂದರೆ ಕುಂಟಾಲಿಗೆ ದುಡ್ಡು, ಅದು ಕೆ ಜಿಗೂ ಅಲ್ಲ. ಅದು ತೋಟಗಾರಿಕೆಲಿ ಅಟ್ಲೀಸ್ಟ್ ಕೆ ಜಿಗಾರ ಕೊಡ್ತಾವ್ರೆ. ಹಾಗಾಗಿ ತೋಟಗಾರಿಕೆ ಮಾಡ್ಬೋದು. ನೋಡಿ, ಒಳ್ಳೊಳ್ಳೆ ಫ್ರೂಟ್ಸ್ ಬೆಳಿಬೋದು, ಒಳ್ಳೊಳ್ಳೆ ಇದೆಲ್ಲ ಬೆಳಿಬೋದು. ಏನೂ ಯಾವುದೇ ಥರದ ಕೆಮಿಕಲ್ ಇಲ್ಲದೆ, ಬರೀ ಗೋಡು ಮತ್ತು ಏನು ಗೊಬ್ಬರ ಮತ್ತು ಕೋಳಿ ಗೊಬ್ಬರ, ಇಂಥ ಗೊಬ್ಬರಗಳನ್ನೇ ಹಾಕ್ಕೊಂಡು ಆರ್ಗ್ಯಾನಿಕ್ಕಾಗಿ ನಾವು ಆರಾಮಾಗಿ ಬೆಳಿಬೋದು. ಬಿಟ್ಟರೆ ಬೇರೆ ಯಾವುದೇ ಥರದ ಕೆಮಿಕಲ್ ಇಂಪ್ಲಿಮೆಂಟೇಷನ್ ಬೇಕಾಗಿಲ್ಲ ಇದಕ್ಕೆ. ನಾನು ಆರಾಮ್ಸೆ ಹಂಗೇ ಬೆಳೆದಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗೇ ಬಂದಿದೆ, ಟಾಪಾಗಿದೆ. ಮಳೆ ಇದೆ, ಕೆಸರಿದೆ, ಹಂಗಾಗಿ ನಿಲ್ಲಕ್ಕೂ ಆಯ್ತಿಲ್ಲ ಇಲ್ಲಿ. ಕರ್ನಾಟಕದ ರೈತರಿಗೆ ನಿಮ್ಮ ಮನೋಜ್ ಮಾಡುವ ನಮಸ್ಕಾರಗಳು, ವಂದನೆಗಳು.